ಇವತ್ತೇನು ದೇಶದಲ್ಲಿ ನಡೀತಾ ಇದೆ ಕೋಮುವಾದ, ಈ ಕೋಮುವಾದದಕ್ಕೆ ಮೂಲ ಕಾರಣ ಏನು ಅಂದರೆ ಸಂಘಟಿತ ಧರ್ಮ. ಕೋಮುವಾದವನ್ನು ಯಾರು ಹರಡ್ತಾ ಇದ್ದಾರೆ ಅವರು ನಿಜವಾಗಿ ಧಾರ್ಮಿಕ ವ್ಯಕ್ತಿಗಳಲ್ಲ, ಅವರು ಮೂಲತಃ ಶೋಷಕರು. ಕೋಮುವಾದದ ವೇಷದಲ್ಲಿ ಜನಗಳನ್ನು ಒಗ್ಗೂಡಿಸೋದನ್ನು ತಡೆದು ಒಬ್ಬರನ್ನು ಇನ್ನೊಬ್ಬರ ವಿರುದ್ಧ ಎತ್ತುಗಟ್ಟಿ ತಮ್ಮ ಶ್ರೀಮಂತಿಕೆಯನ್ನು, ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಕೋಮುವಾದವನ್ನು ಬಳಸ್ಕೊಳ್ತಾ ಇದ್ದಾರೆ. ಇಂತಹ ಒಂದು ಸಾಧ್ಯತೆಯನ್ನು 12ನೇ ಶತಮಾನದಲ್ಲೇ ವಚನಕಾರರು ಕಂಡುಕೊಂಡ್ರು. ಧಾರ್ಮಿಕನಲ್ಲಿ ಅದಕ್ಕೆ ಪೂರಕವಾಗಿ ವಚನಗಳು ಇವತ್ತಿಗೂ ನಮಗೆ ಸಾಕ್ಷಿಯಾಗಿಬಿಡೋದಲ್ಲ ಸರ್. ಗಾಂಧೀಜಿ ಹೇಳಿದ್ದು ಗ್ರಾಮ ಸ್ವರಾಜ್ಯ ಅಂತ ಹೇಳಿದ್ರು. ಗಾಂಧೀಜಿ ಅವರು ಸರ್ವೋದಯದ ಪರ, ಒನ್ ನೇಷನ್, ಒನ್ ರಿಲಿಜನ್, ಒನ್ ಎಲೆಕ್ಷನ್, ಒನ್ ಲ್ಯಾಂಗ್ವೇಜ್ ಈ ಥರ ಹೇಳಲಿಲ್ಲ ಗಾಂಧೀಜಿ. ಒಂದೊಂದು ಹಳ್ಳಿಯೂ ಒಂದೊಂದು ಸಂಪೂರ್ಣ ಸ್ವತಂತ್ರ ಘಟಕ. ಅದರಿಂದ ಗ್ರಾಮ ಮಟ್ಟದಿಂದ ಸ್ವರಾಜ್ಯ ತಲುಪಬೇಕು. ಹಾಗಾದಾಗಲೇ ಸ್ವರಾಜ್ಯ ಸಾರ್ಥಕವಾಗುತ್ತೆ ಎಂದರು.